VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆಯಲ್ಲಿಯೇ ಅತ್ಯಂತ ದೊಡ್ಡ ವಾರ್ಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ವಾರ್ಡ್ನಲ್ಲಿ ರಸ್ತೆಗಳು ಹದಗೆಟ್ಟಿವೆ. ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ. ಚರಂಡಿಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಸೊಳ್ಳೆಗಳು ಉತ್ಪತ್ತಿಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಘನತ್ಯಾಜ್ಯದ ವಿಲೇವಾರಿಯೂ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. 1998ರಲ್ಲಿ ಯರಮರಸ್ ನಗರಸಭೆಗೆ ಸೇರ್ಪಡೆಯಾದ ನಂತರ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿದೆ ಎಂದು ಆರೋಪಿಸಿದ ಅವರು, ಯರಮರಸ್ನಿಂದ ನಗರಕ್ಕೆ ಸಂಪರ್ಕಿಸುವ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಟ್ಟಿದ್ದರೂ ರಾಷ್ಟ್ರೀಯ ಹೆದ್ದಾರಿಯು ಅನುಸರಿಸಬೇಕಾದ ಯಾವ ನಿಯಮಗಳು ಇಲ್ಲಿ ಪಾಲನೆಯಾಗದಂತಾಗಿ ಬಿಟ್ಟಿದೆ. ಈ ರಸ್ತೆಯು ಚತುಷ್ಪಥ ರಸ್ತೆಯಾಗಬೇಕಿದೆ. ಅತ್ಯಗತ್ಯವಾಗಿ ಸರ್ವಿಸ್ ರಸ್ತೆಯನ್ನು ನಿರ್ಮಾಣವಾಗಬೇಕಿದೆ. ಯರಮರಸ್ನ 150 ಅಡಿ ಅಗಲದ ರಸ್ತೆ ಒತ್ತುವರಿ ಒಳಗಾಗಿದ್ದು ಅದನ್ನು ನಗರಸಭೆಯವರು ಗುರುತಿಸಿ ತಮ್ಮ ಸ್ವಾಧೀನಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು. ವಿಮಾನ ನಿಲ್ದಾಣ ಜಾಗಕ್ಕಾಗಿ ಪರಂಪರಾಗತವಾಗಿ ವಾಸವಿದ್ದವರನ್ನು ಒಕ್ಕಲೆಬ್ಬಿಸುವುದಕ್ಕಿಂತ ಮುಂಚೆ ಅವರಿಗೆ ಪುನರ್ವಸತಿ ಹಾಗೂ ಪರಿಹಾರ ನೀಡಬೇಕು. ವಾರ್ಡ್ನಲ್ಲಿ ಬೀದಿ ದೀಪಗಳನ್ನು ಅಳವಡಿಸಬೇಕು. ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕು. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ. ಯರಮರಸ್ ರೈಲು ನಿಲ್ದಾಣದಲ್ಲಿ ಇಂಟರ್ಸಿಟಿ ರೈಲು ನಿಲುಗಡೆಯಾಗಬೇಕು. ಅಗತ್ಯ ಸಂಖ್ಯೆಯಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಬೇಕು ಹಾಗೂ ಇದ್ದ ಸಾರ್ವಜನಿಕ ಶೌಚಾಲಯವು ಸಮರ್ಪಕವಾಗಿ ನಿರ್ವಹಣೆಗೆ ಮುಂದಾಗಬೇಕು ಎಂದು ಕೋರಿದರು. ಈ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲು ಚಿಂತನೆ ನಡೆಸಿದ್ದೇವೆ ಎಂದು ಎಚ್ಚರಿಸಿದರು. ಈಗ ಕಾಟನ್ ಸೀಸನ್ ಅಲ್ಲಿ ನೋಡಿರ್ಬೋದು, ಶಾಲಾ ಮಕ್ಕಳು ಬೆಳಿಗ್ಗೆ ಬರಬೇಕಾದ್ರೆ ಮೊನ್ನೆ 2 ತಾಸು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ದೃಷ್ಟಿಯಿಂದ ಈ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ರಾಯಚೂರಿಗೆ ಬರ್ತಕ್ಕಂಥ ಪ್ರಮುಖ ರಸ್ತೆ, ರಾಯಚೂರು ನಾಮಕಕ್ಕೆ ಏನು ಹೈದರಾಬಾದ್, ತೆಲಂಗಾಣ, ಮಹಬೂಬ್ ನಗರದಿಂದ ಬರಬೇಕಂದ್ರೆ ಪ್ರಮುಖ ಹೆದ್ದಾರಿಯಾಗಿದೆ. ಈ ಒಂದು ಸಂಚಾರ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಇದೇನಾಗಿದೆ ಪರ್ಯಾಯ ಮಾರ್ಗಗಳನ್ನು ಅಳವಡಿಸಬೇಕಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ನಾವು ಇದನ್ನ ರಾಯಚೂರು ಏನು ಯಾವುದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಲಿಲ್ಲ ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಕೈಗೊಂಡು ಹೋರಾಟ ಮಾಡಬೇಕಾಗಿ ಅಂತ ಹೇಳ್ತಾ, 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೇಳ್ತಿರೋದು ನೀವು ಕೂಡ ಬಂದು ನೋಡಬಹುದು. ಇಲ್ಲಿರ್ತಕ್ಕಂಥ ಬಡಾವಣೆಗಳಲ್ಲಿ ಬೀದಿ ದೀಪಗಳ ಮೇಂಟೆನೆನ್ಸ್ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಾಗಿರ್ಬೋದು, ಚರಂಡಿ ನಿರ್ವಹಣೆ ಆಗಿರ್ಬೋದು, ರಸ್ತೆ ನಿರ್ವಹಣೆ ಆಗಿರ್ಬೋದು, ಘನತ್ಯಾಜ್ಯ ವಿಲೇವಾರಿ ಮುನ್ಸಿಪಾಲಿಟಿಯವರು ಬಂದು ಮನೆಯಿಂದ ಕಸ ಸಂಗ್ರಹಣೆ, ಅದು ಒಣ ತ್ಯಾಜ್ಯ ಸಂಗ್ರಹಣೆ ಇರ್ಬೋದು, ಹಸಿ ತ್ಯಾಜ್ಯ ಸಂಗ್ರಹಣೆ, ಈ ರೀತಿಯಾಗಿ ಆಮೇಲೆ ಈ ಪ್ರದೇಶದಲ್ಲಿ ಹಳೆಯ ಮತ್ತು ಹದಗೆಟ್ಟ ಚರಂಡಿಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ಆಮೇಲೆ ಈ ಬಡಾವಣೆಯಲ್ಲಿ ಬಹುತೇಕ ರಸ್ತೆಗಳು ನೀವು ಕೂಡ ಬಂದು ನೋಡಬಹುದು. ಮಿತ್ರರಿಗೆ ನಿಮ್ಗೆ ಮನವಿ ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಬಹಳ ರಸ್ತೆಗಳು ಹದಗೆಟ್ಟಿದೆ. ಬಡಾವಣೆಯಲ್ಲಿರ್ತಕ್ಕಂಥ ಬಹಳ ರಸ್ತೆಗಳು ಕೂಡ ಹದಗೆಟ್ಟು ಇಲ್ಲಿರ್ತಕ್ಕಂಥ ಬೀದಿ ದೀಪಗಳ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಮಹತ್ವಾಕಾಂಕ್ಷಿ ಅಮೃತ ಯೋಜನೆ ಎಲ್ಲರಿಗೂ ಗೊತ್ತಿದೆ. ಅಮೃತ ಯೋಜನೆಯಲ್ಲಿ UGD ಒಳಚರಂಡಿ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರ 100 ಕೋಟಿ ಹಣ ಮಾಡಿದ್ರು. ಅದರಲ್ಲಿ ಒಳಚರಂಡಿ ಕಾಮಗಾರಿ ಕೈಗೊಳ್ಳಬೇಕಾದಾಗ ರೆಡಿಮೇಡ್ ರಸ್ತೆ ಇದ್ರೆ ಆ ರಸ್ತೆಯನ್ನ ತೋಡಿ ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿ ಅದೇ ಒಂದು ಗುತ್ತಿಗೆದಾರ ಯಥಾ ರೀತಿ ರಸ್ತೆಯನ್ನು ಮಾಡಿಕೊಡ್ಬೇಕಾಗಿ ಅದರಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಇವರು ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ, ತೋಡಿರ್ತಕ್ಕಂಥ ರಸ್ತೆಯನ್ನು ಕೂಡ ಪುನರ್ ನಿರ್ಮಾಣ ಮಾಡಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, HSC ಅಂತ ಕರಿತೀವಿ. ಏನಂದ್ರೆ HSC ಅಂತೇಳಿ ಹೌಸ್ ಹೋಲ್ಡ್ ಏನು ಕನೆಕ್ಷನ್ಸ್ ಇರುತ್ತೆ, ಇಂಡಿವಿಜುವಲ್ ಹೌಸ್ ಹೋಲ್ಡ್ ಕನೆಕ್ಷನ್ UGD ಕೊಟ್ಟಿಲ್ಲ. ಅದಾದ ನಂತರ STP ಇರುತ್ತೆ, ನಿಮ್ಗೆ ಗೊತ್ತಿರಬಹುದು. STP ಇದೇ ಟ್ರೀಟ್ಮೆಂಟ್ ಪ್ಲಾಂಟ್, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರುತ್ತೆ.
ಮನೆಯಿಂದ UGD ಕಾಮಗಾರಿ ಆದ್ಮೇಲೆ ಮನೆಯಿಂದ ಮೇನ್ ಲೈನ್ ಕೊಟ್ಟು ಮೇನ್ ಲೈನ್ ಇಂದ STP ಕೊಟ್ಟು ಆ ಟ್ರೀಟ್ಮೆಂಟ್ ಪ್ಲಾಂಟ್ ಕನೆಕ್ಷನ್ ಕೊಡಬೇಕು. ಇಲ್ಲಿವರೆಗೂ ಕೂಡ ಮನೆಯಿಂದ ಕನೆಕ್ಷನ್ ಆಗಿಲ್ಲ. ಆಮೇಲೆ ಸೀವೇಜ್ ಪ್ಲಾಂಟ್ ಕೂಡ ಕನೆಕ್ಷನ್ ಆಗಿಲ್ಲ. ಆದ್ರಿಂದ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಹಳ ದುರ್ವಾಸನೆ, ನಿಮ್ಗೆ ಗೊತ್ತಿರಬಹುದು. ಒಂದು ಒಳಚರಂಡಿ ವ್ಯವಸ್ಥೆನೂ ಆಗಿಲ್ಲ, ಮತ್ತೆ ಇದೇನು ಪಾರಂಪರಿಕವಾಗಿರ್ತಕ್ಕಂಥ ಚರಂಡಿಗಳ ಒಂದು ಇದು ಕೂಡ ಮೇಂಟೈನ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಘನ ತ್ಯಾಜ್ಯ ಸಂಗ್ರಹಣೆ ಇಲ್ಲಿ 15 ದಿನಕ್ಕೊಮ್ಮೆ ಡೈಲಿ ಬರ್ತಾ ಇಲ್ಲ. 15 ದಿನಕ್ಕೊಮ್ಮೆ ಬಂದು ಇಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅನಾರೋಗ್ಯ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಕುಡಿಯುವ ನೀರಿನ ಪೂರೈಕೆ ಬಹಳ ಗುಣಮಟ್ಟ ಕಳಪೆಯಿಂದ ಕೂಡಿದೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಆಮೇಲೆ ಅಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಲ್ಲಣ್ಣ ನಾಯಕ್, ಸಿದ್ದಪ್ಪ ಪೂಜಾರಿ, ಹನುಮೇಶ್, ಅಕ್ಬರ್ ಪಾಷಾ, ಮಹೇಶ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.